ಅಡ್ಡ ಮತದಾನ ಮಾಡಿದ ಸೋಮಶೇಖರ್, ಮೊದಲ ಕ್ರಾಸ್ ವೋಟಿಂಗ್ ಮಾಡಿದ STS. ಈಗ ಕೇಳಬೇಕಾಗಿರೋದು ನಮ್ಮ ರಿಪಬ್ಲಿಕ್ ಕನ್ನಡದ ನಮ್ಮ ಪ್ರತಿನಿಧಿಗಳಿಗೆ ಕೇಳೋದು ನಾನು ಇಷ್ಟೇ. ಈಗ ಕೇಳಿ ವಿಜೇಂದ್ರಗೆ ಏನ್ ಮಾಡ್ತೀರಿ ಅಂತ, ಯಾವ ಕ್ರಮ ಕೈಗೊಳ್ತೀರಿ ಕೇಳಿ. ಬಿಜೆಪಿಯ ಚುನಾವಣಾ ಏಜೆಂಟೇನೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೋಮಶೇಖರ್ ಅವರು ನಮ್ಮ ಪಕ್ಷಕ್ಕೆ ವೋಟ್ ಮಾಡಿಲ್ಲ, ಅಡ್ಡ ಮತದಾನ ಮಾಡ್ಬಿಟ್ಟಿದ್ದಾರೆ. ಸಾಕ್ಷಿ ಪ್ರಕಾರ ವೋಟ್ ಮಾಡಿದ್ದಾರೆ ಸೋಮಶೇಖರ್. ಅವ್ರು ಹೇಳಿದ್ ಕರೆಕ್ಟ್, ನಾವು ಅರ್ಥ ಮಾಡ್ಕೊಂಡಿದ್ರು ಹಂಗು. ಅಂದ್ರೆ ಅವರೇನು ಹೇಳಿದ್ರು, ನಾನು ತೋರಿಸಿ ವೋಟ್ ಹಾಕಿದ್ದೀನಿ ನಿಂತಂದ್ರು. ಅಂದ್ರೆ ವಿಜಯ್ ಫೋನದಲ್ಲಿದ್ದಾರೆ. ವಿಜಯ್, ಎಸ್, ಮೊದಲಿಗೆ ಬಿಜೆಪಿ ಅಂತಿತ್ತು, ಅಡ್ಡ ಮತದಾನ ಅಂತಿತ್ತು. ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದಕ್ಕೆ ಆತ್ಮಸಾಕ್ಷಿ ಏನು? ಜಯಪ್ರಕಾಶ್, ST ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡೋದು ಖಚಿತ ಆಗಿರುವಂತದ್ದು ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳು ತಿಳಿಸಿರುವಂತದ್ದು. ಅಂದ್ರೆ ಅಲ್ಲಿ ಯಾರು ಏನು ಚುನಾವಣಾ ಮತದಾನ ಏಜೆಂಟ್ ಇರ್ತಾರೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿರುವಂತದ್ದು ಕ್ರಾಸ್ ವೋಟಿಂಗ್. ಅಂದ್ರೆ ಅವರು ತೋರ್ಸ್ ವೋಟ್ ಹಾಕ್ಬೇಕಾಯ್ತು. ವೋಟ್ ಹಾಕುವಂತ ಸಂದರ್ಭದಲ್ಲಿ ಆ ಮತದಾನ ಏಜೆಂಟ್ ಅವರು ನೋಡಿದ ಸಂದರ್ಭದಲ್ಲಿ ಅದು ಕ್ರಾಸ್ ವೋಟಿಂಗ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಅಂದ್ರೆ ಒಂದಂತೂ ಬಹಳ ಸ್ಪಷ್ಟ, ಬಿಜೆಪಿ ಕಚೇರಿಗೆ ಆಗಮಿಸದೆ ST ಸೋಮಶೇಖರ್ ಒಂದು ಸವಾಲನ್ನ ಎತ್ತಿದ್ರು, ಒಂದು ಸೆಡ್ಡನ್ನು ಹೊಡೆದಿದ್ರು. ಈಗ ಅಡ್ಡ ಮತದಾನ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಇದನ್ನೇ ಬಿಜೆಪಿ ನಾಯಕರಿಗೆ, ಅಂದ್ರೆ ಯಾರಲ್ಲಿ ಏಜೆಂಟ್, ಚುನಾವಣಾ ಏಜೆಂಟ್ ಇದ್ರು, ಮತದಾನ ಏಜೆಂಟ್ ಇದ್ರು, ಅವರು ಕೂಡ ಏನು ಬಿಜೆಪಿ ನಾಯಕರಿಗೆ, ಅಂದ್ರೆ ಬಿಜೆಪಿ ಕಚೇರಿಗೆ ತೆರಳಿ ಅಶೋಕ್ ಇದ್ದಾರೆ, ಒಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅದೇ ರೀತಿ ವಿಜೇಂದ್ರ ಇದ್ದಾರೆ. ಇವರಿಗೆ ತೆರಳಿ ಮಾಹಿತಿಯನ್ನು ಕೊಟ್ಟಿರುತ್ತದೆ ST ಸೋಮಶೇಖರ್ ಅಡ್ಡ ಮತದಾನ ಮಾಡಿರುವ ಸಂಬಂಧಪಟ್ಟಂತೆ. ಜಯಪ್ರಕಾಶ್, ಈಗ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಈ ತರ ಅಡ್ಡ ಮತದಾನ ಮಾಡಿ? ಸ್ಮಿತಾ, ಒಂದು ನಿನ್ನೆಯಿಂದ ಅಂತಂದ್ರೆ ಬಹಿರಂಗವಾಗಿ ಎಲ್ಲೂ ಕೂಡ ಬಿಜೆಪಿ ಜೊತೆ ಗುರ್ಸ್ಕೊಳ್ತಾ ಇಲ್ಲ ST ಸೋಮಶೇಖರ್. ಮತ್ತೊಂದು ಬಹಳ ಪ್ರಮುಖವಾಗಿ ಈಗಾಗಲೇ ಕೂಡ ಒಂದು ಹೆಜ್ಜೆಯನ್ನ ಹೊರಗಡೆ ಇಟ್ಟಿರುವಂತದ್ದು. ಈಗ ಕ್ರಾಸ್ ವೋಟಿಂಗ್ ಮಾಡುವ ಮೂಲಕ 2 ಹೆಜ್ಜೆಯನ್ನ ಹೊರಗಡೆ ಇಟ್ಟಿದ್ದಾರೆ. ಈಗ ಇರುವಂತದ್ದು ಈಗ ವಿಪ್ ಉಲ್ಲಂಘನೆ ಸಂಬಂಧಪಟ್ಟಂತೆ, ಈಗ ಶಾಸಕತ್ವ ಅನರ್ಹತೆ ಸಂಬಂಧಪಟ್ಟಂತೆ ಕೂಡ ಇವರು ಶಿಫಾರಸ್ ಮಾಡುವಂಥದ್ದು. ಈಗಾಗಲೇ ಕೂಡ ಒಂದು ಸಂದೇಶ ಕೊಟ್ಟಿರುವಂತದ್ದು. ಬಿಜೆಪಿ ತೊರೆದು ನಾವು ಕಾಂಗ್ರೆಸ್ನ ಹೋಗುವ ಸಂಬಂಧಪಟ್ಟ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಮುಂಚಿನಲ್ಲೂ ಕೂಡ ಅಸಮಾಧಾನ ತೋರಿಸಿರುವಂಥದ್ದು. ಒಂದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಎಲ್ಲಾ ಶಾಸಕರು, ಬಿಜೆಪಿ JDS ನ ಎಲ್ಲಾ ಶಾಸಕರು ಅಶೋಕ್ ಮತ್ತು ಕುಮಾರಸ್ವಾಮಿ ಕುಳಿತಿರುವಂತಹ, ಅಂದ್ರೆ ಅಲ್ಲಿರುವಂತಹ ಕಚೇರಿಗೆ ಬಂದು ಅವರನ್ನು ಮಾತಾಡಿಸಿ ತೆರಳಿದ್ದಾರೆ. ಆದ್ರೆ ST ಸೋಮಶೇಖರ್ ಬಿಜೆಪಿ ಕಡೆ ಏನೋ ಆ ಕಡೆ ಸುಳ್ಳೆ ಇಲ್ಲ, ಅಂದ್ರೆ ಆ ಕಡೆ ತಲೆನೇ ಹಾಕಿಲ್ಲ. ನೇರವಾಗಿ ಬಂದ್ರು, ಮತದಾನ ಮಾಡಿದ್ರು, ಹೋದ್ರು. ಅದಕ್ಕಿಂತ ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಕಚೇರಿಗೆ ತೆರಳಿ ಅಲ್ಲಿ ಚರ್ಚೆ ಮಾಡಿ ಮತದಾನಕ್ಕೆ ಹೋದ್ರು. ಅಲ್ಲೇನೆ ಕೂಡ ಅವರು ಒಂದು ಸಂದೇಶವನ್ನೇ ಮಾಡಿರುವಂತದ್ದು. ಮತ್ತೆ ಮೊದಲು ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಒಂದು ನಿರ್ಧಾರವನ್ನು ಮಾಡಿರುವಂತದ್ದು. ಕಾಂಗ್ರೆಸ್ಗೆ ಮತ ಹಾಕುವ ಮೂಲಕ ಬಹಳ ಸ್ಪಷ್ಟವಾಗಿ ಬಿಜೆಪಿಯಾಗೆ ಒಂದು ಸಂದೇಶ ಕೊಟ್ಟಿರುವಂತದ್ದು. ನಾನು ಬಿಜೆಪಿಯಲ್ಲಿ ಇರೋಲ್ಲ ಅಂತ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಸ್ಮಿತಾ, ಈಗ ವಿಜಯ್, ಕಳೆದ ಸತಿ ನೋಡಿ JDS ನಲ್ಲಿ ಹಿಂಗೆ ಕ್ರಾಸ್ ವೋಟಿಂಗ್ ಮಾಡಿದ್ರು, ಅದಾದ್ಮೇಲೆ ಅವರನ್ನ ತೆಗೆದುಹಾಕ್ತು ಪಕ್ಷ. ಈಗ ಸೋಮಶೇಖರ್ ಅವರನ್ನ ತೆಗೆದುಹಾಕೋ ಲೆವೆಲ್ಗೆ ಆಗತ್ತಾ ಡೆವಲಪ್ಮೆಂಟ್, ಅಥವಾ ಇದು ಟೂ ಅರ್ಲಿನಾ ಅಂತ ಹೇಳಿ? ಈಗ ಲೋಕಸಭಾ ಚುನಾವಣೆ ಸಮೀಪ ಇರುವಂತದ್ದು. ಜೊತೆಗೆ ಈಗಾಗಲೇ ಕೂಡ ST ಸೋಮಶೇಖರ್ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಂದೇಶ ರವಾನೆ ಮಾಡಿರುವಂತದ್ದು. ಜೊತೆಗೆ ಈಗ ಬಿಜೆಪಿ ನಾಯಕರು ಕೂಡ ಅವರು ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ST ಸೋಮಶೇಖರ್ ಮತ್ತು ಶಿವರಾಮ ಇಬ್ರು ಕೂಡ ಏನು ಬಿಜೆಪಿ ತೋರಿತಾರೆ ಲೋಕಸಭಾ ಚುನಾವಣೆ ಎಷ್ಟೊತ್ತಿಗೆ ಅಂತ. ಆದ್ರೆ ಒಂದು ಬಿಜೆಪಿಗೆ ಒಂದ್ ಕಡೆ ಒಂದಷ್ಟು ವಿಶ್ವಾಸ ಇತ್ತು, ಲೋಕಸಭಾ ಚುನಾವಣೆ ಬಳಿಕ ನಿರ್ಧಾರ ತೆಗೆದುಕೊಳ್ಬಹುದು, ಅಥವಾ ಲೋಕಸಭಾ ಚುನಾವಣೆ ನಂತರ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಹೋಗ್ಬೋದು ಅನ್ನೋ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಇತ್ತು. ಆದ್ರೆ ಈಗಿನ ಬೆಳವಣಿಗೆ ನೋಡಿದ್ರೆ ಲೋಕಸಭಾ ಚುನಾವಣೆಗೆ ಮುಂಚೆನೆ ಕೂಡ ST ಸೋಮಶೇಖರ್ ತಮ್ಮ ನಿರ್ಧಾರವನ್ನ ಬಿಜೆಪಿಗೆ ಸಂದೇಶ ರವಾನೆ ಮಾಡಿರುವಂತದ್ದು. ಈಗ ಇರುವಂತ ಪ್ರಶ್ನೆ ಸ್ಮಿತಾ, ಏನ್ ಮಾಡ್ತಾರೆ ಬಿಜೆಪಿ ನಾಯಕರು, ಏನ್ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು, ಅಥವಾ ಏನ್ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ ಇರುವಂತದ್ದು. ಸ್ಮಿತಾ, ಕೇಳಿ ವಿಜಯ್, ಆದ್ರೆ ವಿಜೇಂದ್ರ ಅವರನ್ನ, ಅಶೋಕ್ ಅವ್ರನ್ನ ನೀವು ಕೇಳಿ ಏನ್ ಮಾಡ್ತಾರೆ ಅಂತ ಹೇಳಿ. ನೀವೇ ಧನ್ಯವಾದ ಈವರೆಗಿನ ಅಪ್ಡೇಟ್ಸ್ಗೋಸ್ಕರ ವಿಜಯ್.